ಹಲೋ ಸ್ಪರ್ಧೆಯ ಆರಂಭದ ಅವಧಿ ಸುಮಂತಾಕ್ರಮಣದಲ್ಲಿ ಒಳಭಾಗದಲ್ಲಿ ರೋಹಿತ್ ರೈಟ್ ಕಾರ್ನರ್ ನಿಂದ ಆಕ್ರಮಣ ಬಂತು. ಪರಿಣಾಮ ಸ್ಥಳೀಯ ಹುಡುಗ ಆತಿಥೇಯ ಹುಡುಗ ದಿಲೀಪ ದಾಳಿ ಮುಂದುವರಿತಾ ಇದೆ. ಬರ್ತ್ಡೇ ಬಾಯ್ ಕಳೆದ ದಿನ ಇವತ್ತು 12 ಗಂಟೆ ಕಳೆದಿದೆ. ಸ್ಪರ್ಧೆ ಮುಂದುವರಿತಾ ಇದೆ. ದಿಲೀಪನ ಆಕ್ರಮಣದ ಮೂಲಕ ಸ್ಪಷ್ಟವಾದ 2 ತಂಡಗಳ ಪ್ರಬಲ ಸ್ಪರ್ಧೆಯನ್ನು ನಾವುಗಳು ಅಂಕಣದಲ್ಲಿ ಕಾಣುತ್ತಾ ಇದ್ದೇವೆ. ಯಾರು ಗೆಲ್ಲಲಿದ್ದಾರೆ, ಸೆಮಿಫೈನಲ್ ಮೂಲಕ ಫೈನಲ್ಗೆ ಯಾರು ತೇರ್ಗಡೆಯನ್ನು ಪಡೆದುಕೊಳ್ಳಿದ್ದಾರೆ. ಮದನ್ ಬೆಂಗಳೂರು ಪ್ರತಿದಾಳಿಯಲ್ಲಿರುವ ಆಟಗಾರ. ಲೆಫ್ಟ್ ಕಾರ್ನರ್ ನಲ್ಲಿ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆಡಿರುವಂತಹ ಮಂಡ್ಯದ ರಾಕೇಶ್ ಗೌಡ. ದಾಳಿ ಪ್ರತಿದಾಳಿಗಳ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯ ಮುಂದುವರಿತಾ ಇದೆ. ಅವಕಾಶವನ್ನ ಶ್ರೇಷ್ಠತೆಯಲ್ಲಿ ಉಳಿಸಿಕೊಳ್ಳಬಲ್ಲಂತಹ ಆಟದ ರಂಗು ತುಂಬಿಸಬಲ್ಲ ಅವಧಿ. ಸಮರ್ಪಕ ಹೆಜ್ಜೆಯಲ್ಲಿದ್ದಾನೆ. ಸ್ಪರ್ಧೆಯ ಮುಂದುವರಿಯುವ ಅವಕಾಶಗಳ ಮೂಲಕವಾಗಿ ಮತ್ತೆ ಕೃಪಾಸಾಗರ, ಮಂಡ್ಯದ ಹುಡುಗ ಕೃಪಾ ಬೋನಸ್ ಸಿಂಗಲ್. ಪಂದ್ಯ ಮುಂದುವರಿಸಿಕೊಳ್ಳಬಲ್ಲ ಇರಾದೆಯಲ್ಲಿ ಆಟ ಸುತ್ತ ಆಕ್ರಮಣದಲ್ಲಿ ರಣಾಂಗಣದಲ್ಲಿ 2 ತಂಡಗಳ ಅದ್ಭುತವಾದ ಹೋರಾಟವನ್ನು ಕಾಣ್ತಾ ಇದ್ದಾವೆ. ಶ್ರೇಯಸ್ ಲೆಫ್ಟ್ ಕವರ್ ನಿಂದ ಆಕ್ರಮಣ. ಎಂತ ಡಿಫೆಂಡರ್ ಲೆಫ್ಟ್ ಕಾರ್ನರ್ ನಲ್ಲಿ ಶ್ರೇಯಸ್. ಪ್ರತಿ ಹೆಜ್ಜೆಗಳಲ್ಲಿ ಆಟ ಮುಂದುವರಿತಾ ಇದೆ. ಸಂಘಟಿತವಾದ ಬಲವನ್ನು ತೋರ್ಪಡಿಸಿಕೊಳ್ಳಬಲ್ಲ ಹೆಜ್ಜೆ. ದಾಳಿಯ ಸಮರ್ಪಕ ಅನುಭವಗಳನ್ನ ತೆರೆದಿಡಬಲ್ಲ ಯೋಜನೆಯಲ್ಲಿ ಈ ಪಂದ್ಯವನ್ನು ಕಾಣಬಹುದಾಗಿದೆ. ಪ್ರಮುಖ 2 ತಂಡಗಳ ಪರಸ್ಪರ ಸ್ಪರ್ಧೆಯನ್ನು ಕಣದಲ್ಲಿ ಕಾಣ್ತಾ ಇದ್ದೇವೆ. ಮದನ ಬೆಂಗಳೂರಿನ ಮದನ್ ದಾಳಿಯಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ಅನ್ನು ಬಳಸಿಕೊಂಡಿರುವ ಆಟದ ಅವಧಿಯಲ್ಲಿ ಆಟ. ರೈಟ್ ಕಾರ್ನರ್ ನಲ್ಲಿ ರಂಗ, ಲೆಫ್ಟ್ ಕವರ್ ನಲ್ಲಿ ಶ್ರೇಯಸ್, ರೋಹಿತ್ ರಾಕಿ ಕಾರ್ನರ್ ವಿಭಾಗದಲ್ಲಿರುವ ಆಟಗಾರರು. And again point. ಸರಾಗವಾಗಿ ಕಣದಲ್ಲಿ ಮಧ್ಯ ಮುಂದುವರಿತಾರೆ. ಕೆಚ್ಚದೆಯ ಹೋರಾಟದ ತೀವ್ರತೆಗಳನ್ನು 6-3 6-3 ಹೊನ್ನವಲ್ಲಿಯ ಆಟ ಪ್ರದರ್ಶನವನ್ನು ತೋರ್ಪಡಿಸಿಕೊಳ್ಳುವ ಮೂಲಕ ದಿಲೀಪ ಹರೀಶನ ಮೇಲಾಕ್ರಮಣ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ. DJ Aman, Music Guru.
ಸ್ಪರ್ಧೆ ಮುಂದುವರಿಸಿಕೊಳ್ಳಬಲ್ಲಂತಹ ಯೋಚನೆಗಳ ಮೂಲಕ ಮದನನ ಆಕ್ರಮಣದಲ್ಲಿ ಕದನ ಬಿದೆ. ಬೆಂಗಳೂರಿನ ಮದನ್ ದಾಳಿ ಪ್ರತಿದಾಳಿಯಲ್ಲಿ ಪ್ರಮುಖ ಅಮೃತಲ್ಲಿ ಸ್ಪೋರ್ಟ್ಸ್ ಕ್ಲಬ್ನ ಅನೇಕ ಆಟಗಾರಗಳು ಇವತ್ತು ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಅಂಕಣದಲ್ಲಿ ಚಿರತೆಯಂತೆ ಎದುರಾಳಿಯ ಮೇಲೆರಗಬಲ್ಲ ಮಂಡ್ಯದ ರಾಕೇಶ ಲೆಫ್ಟ್ ಕಾರ್ನರ್ ನಲ್ಲಿ ಆಕ್ರಮಣದಲ್ಲಿ ಅಭಿ ಉದ್ದನೆಯ ಶರೀರ 4 ಡಿಫೆಂಡರ್ಗಳ ಮಧ್ಯೆ ಸೆಮಿಫೈನಲ್ ನ ಮೊದಲ ಕದನವನ್ನು ಕಾಣ್ತಾ ಇದ್ದೇವೆ. ಮುಂದಿನ ಸೆಮಿಫೈನಲ್ಗೆ ನಾವುಗಳು ಕರೆಯನ್ನು ಕೊಡ್ತಾ ಇದ್ದೇವೆ. ಸ್ಪರ್ಧೆಯ ಹೋರಾಟದಲ್ಲಿ ಮತ್ತೆ ಮದನನ ಆಕ್ರಮಣ ಒಳಭಾಗದಲ್ಲಿ ಹೋರಾಟದಲ್ಲಿದೆ. ಪ್ರತಿದಾಳಿಯಲ್ಲಿ ಪಂದ್ಯ ಶ್ರೇಯಸ್ ಕ್ಷಣಾರ್ಧದಲ್ಲಿ ಆಕ್ರಮಣ ನಾನವನಲ್ಲ. $1,00,000 ಆಗುತ್ತೆ ಒಂದು ರಿವ್ಯೂಗೆ. ಮಲ್ಟಿಪಲ್ ಪಾಯಿಂಟ್ ಪಂದ್ಯ ಮುಂದುವರಿಸಿಕೊಳ್ಳಬಲ್ಲ ಇರಾದೆಯಲ್ಲಿ ಆಟ. ಕೃಪಾ ಸಾಗರ ದಾಳಿಯಲ್ಲಿ ಕೃಪಾ ಬಾಬಾ ಎದುರಾಳಿಯ ಕೋಟೆಯಲ್ಲಿ ಮಂಡ್ಯದ ಆಟಗಾರ ಮೇಲಿರುವ ಪ್ರಯತ್ನ. ಮಂಡ್ಯ ರೈಟ್ ಕಾರ್ನರ್ ನಲ್ಲಿ ಡಿಫೆನ್ಸ್ ಅನ್ನ ಗೋಳೆ. ಕೃಪಾ ಸಾಗರ ಬೆಂಕಿ ಬಿರುಗಾಳಿ. ಸಮರಾಂಗಣದ ತೀವ್ರತೆಗಳನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಬಂದು ಮುಂದುವರಿತಾ ಇದೆ. ಆರಂಭಿಕ ಹೆಜ್ಜೆಯ ಅನುಪಮ ಆಟಗಳ ಮೂಲಕ ಮದನ ದಾಳಿ. ಪ್ರತಿ ಪಂದ್ಯಗಳಲ್ಲಿ ಕೂಡ ಅದ್ಭುತವಾದ ಆಟದ ಮೂಲಕವೇ ತಂಡಕ್ಕೆ ಆಸರೆಯಾದಂತ ಯುವಚಾರ ಪ್ರಯತ್ನವಿತ್ತು ರೈಟ್ ಕಾರ್ನರ್ ಇಂದ. ಆದರೆ ಮದನನ ವೇಗಕ್ಕೆ ತಡೆಯೊಡ್ಡುವವರಾರು ಅಭಿ. 4 ಡಿಫೆಂಡರ್ಗಳ ಮಧ್ಯೆ ಕದನ. ಮುಂದಿನ ಇದೇ ಮಾರ್ಚ್ ತಿಂಗಳ 6, 7 ಮತ್ತು 8ನೇ ತಾರೀಕು ಮೈಸೂರಿನ ಮಂಚೇನಗೌಡ ಕುಪ್ಪಲ್ನಲ್ಲಿ ಲೀಗ್ ಹಂತದ 1.5 ಲಕ್ಷ ಪ್ರಥಮ ನಗದು ಪುರಸ್ಕಾರದ ಕಬಡ್ಡಿ 3 ದಿನಗಳ ಕಾಲ ನಡೆಯಲಿದೆ. ಕರ್ನಾಟಕ ಮತ್ತು ರಾಷ್ಟ್ರೀಯ ಅನೇಕ ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರಗಳು ಮೈಸೂರಿನ ಮಂಚೇನಗೌಡ ಕುಪ್ಪಲ್ನಲ್ಲಿ ಮುಂದಿನ 6, 7, 8 3 ದಿನಗಳ ಕಾಲ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೊಂಡೋರು ದಡ್ಡರಲ್ಲ, ಅಪ್ಪ ಅಮ್ಮ ನಂಗ್ಯಾರು ಇಲ್ಲ, ಇಲ್ಲಿ ನನಗೆ ನಾನೇ ಎಲ್ಲ. ಉಪ್ಪಿಗಿಂತ ರುಚಿ ಬೇರೆ. ಕರೆಕ್ಟ್ ಲೈನಿಂಗ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಸ್ಪರ್ಧೆ ಹೋರಾಟದಲ್ಲಿ ಪ್ರತಿದಾಳಿಯಲ್ಲಿ ಸುಮಂತನ ಆಕ್ರಮಣ. ಎಡೆಹಳ್ಳಿ ಫ್ರೆಂಡ್ಸ್ ತಂಡದ ಪರವಾಗಿ ಹೋರಾಟದಲ್ಲಿ ಸುಮಂತ ಒಳಭಾಗದಲ್ಲಿ ಆಕ್ರಮಣ. ಸದ್ಯಕ್ಕಷ್ಟೇ ಡಿಜೆ ಹಾಕಿದ್ರು, ಆ ಡಿಜೆಗೆ ವ್ಯಾಲ್ಯೂ ಇಲ್ಲ. ಸೂಪರ್ ಟ್ಯಾಕ್ಲಿಂಗ್ ಝೋನ್ ಆಗಿದೆ. ಎಲ್ಲರೂ ಕೂಡ ಕೂಲ್ ಆಗಿರಿ. ಅಭಿ ಉದ್ದನೆಯ ಶರೀರ, ನೀಲಕಾಯದ ಆಟಗಾರ. ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರ ಕುಟುಂಬದವರೇ. ಸೂಪರ್ ಟ್ಯಾಕ್ಲಿಂಗ್ ಝೋನ್ ಆಗಿದೆ. ಪ್ರತಿ ದಾಳಿಯಲ್ಲಿ ಪಂದ್ಯ
ನಿರಂತರ ದಾಳಿಗಳ ಅನುಭವಗಳ ಮೂಲಕವಾಗಿ ಸಮರ್ಪಕ ಹೆಜ್ಜೆಯ ಅನುಭವದ ಆಟದ ಮೂಲಕವಾಗಿ ಒಳಭಾಗದಲ್ಲಿ ಶ್ರೇಷ್ಠತೆಯ ಪಂದ್ಯವನ್ನ ಕಾಣ್ತಾ ಇದ್ದಾವೆ ಬೆಂಗಳೂರಿನ ಮಾದನ ದಾಳಿಯಲ್ಲಿ. ನಿರೀಕ್ಷೆ ಅವಕಾಶದಲ್ಲಿ ಮುಂದುವರಿತಾ ಇದೆ. ಪ್ರತಿ ದಾಳಿಗಳಲ್ಲಿ ಪಂದ್ಯವನ್ನ ಉಳಿಸಿಕೊಳ್ಳಬಲ್ಲ ಯಜಮಾನನ ಹದಿಮೂರು 6 ಪಂದ್ಯ ಟೈಮ್ ಔಟ್. 13-6 ಮುನ್ನಡೆಯಲ್ಲಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್. ಗೊತ್ತಲ್ಲ ಅಷ್ಟೇ. ಸ್ಪರ್ಧೆಯಲ್ಲಿ ಮಥನ ಅಂತಿಮ ಆಟಗಾರ ಕಣದಲ್ಲಿರುವಂತೆ ಪ್ರತಿ ದಾಳಿಯನ್ನು ನಾವುಗಳು ಕಾಣ್ತಾ ಇದ್ದೇವೆ. ಎರಡು ತಂಡಗಳಲ್ಲಿ ಕೂಡ ಶ್ರೇಷ್ಠವಾದ ಪ್ರದರ್ಶನವನ್ನ ಕಾಯ್ದಿರಿಸಿಕೊಳ್ಳಬಲ್ಲ ಹೆಜ್ಜೆ, ಅವಕಾಶವನ್ನ ಸಾಧನೆಪಡಿಸಿಕೊಳ್ಳಬಲ್ಲ ಇರಾದೆಯಲ್ಲಿ ಮದನ. ರೈಡರ್ಸ್ ಔಟ್ ಅಂಡ್ ಆಲ್ ಔಟ್ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ ಇದೆ. ಆಲ್ ಔಟ್ ಆಗಿದೆ. ಮುನ್ನಡೆ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ 16-6 ಕದನ. ದಿಲೀಪ ದಾಳಿಯಲ್ಲಿ ಹೊನ್ನವಲ್ಲಿಯ ದಿಲೀಪ ಹದಿನಾರು-6 ಏಕಮುಖ ಮುನ್ನಡೆಯ ಜೊತೆಗೆ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು. ಹೊನ್ನಾಂಬ ಕಪ್ 2026 ಹೊನ್ನವಲ್ಲಿ ಕಬಡ್ಡಿ ಉತ್ಸವದಲ್ಲಿ ನಾವುಗಳಿದ್ದೇವೆ. ಜಾತ್ರಾ ಮಹೋತ್ಸವದ ಸಂಭ್ರಮ ಸಡಗರದ ಜೊತೆಗೆ ಕಬಡ್ಡಿಯ ರಣಾಂಗಣದ ತೀವ್ರತೆಯ ಸ್ಪರ್ಧೆಗಳನ್ನ ಈ ಪಂದ್ಯದಲ್ಲಿ ನಾವುಗಳು ಕಾಣ್ತಾ ಇದ್ದೇವೆ. ಮಾಡುವ ಗೊತ್ತಾಯಿತು ಸುಮಂತನ ಮೂಲಕ ಮತ್ತೆ ಸ್ಪಷ್ಟವಾದ ಎರಡೂ ತಂಡಗಳು ಕೂಡ ಪ್ರಬಲ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಮೂಲಕವಾಗಿ ಕಣದಲ್ಲಿ ಮತ್ತೆ ಬಂದ ದಿಲೀಪ ದಾಳಿಯಲ್ಲಿ ಪ್ರತಿ ದಾಳಿಗಳಲ್ಲಿಯೂ ಕೂಡ ಅಂಕವನ್ನು ಗಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಗಳ ಮೂಲಕವಾಗಿ ಮೊದಲ ಉಪಾಂತ್ಯದ ಕದನವನ್ನು ಕಾಣ್ತಾ ಇದೆ. ಸ್ಕೋರ್ ಪಿನ್ ಕಿಕ್ ಮಾಡುವ ಪ್ರಯತ್ನ ಆಗಿತ್ತು. ದಿಲೀಪನ ಮೂಲಕ ಮಲ್ಟಿಪಲ್ ಪಾಯಿಂಟ್ ಖಾತೆಗೆ. ಅಂತರ 16-18 ಮುನ್ನಡೆಯ ಅಂತರ ಹಿಗ್ಗಿಸಿಕೊಳ್ಳಬಲ್ಲ ಹೋರಾಟವನ್ನ ಸಮರ್ಪಕವಾಗಿ ಪ್ರತಿ ದಾಳಿಯಲ್ಲಿ ಮುಂದುವರಿತಾ ಇದೆ. ಆ ಎರಡೂ ತಂಡಗಳಲ್ಲಿ ಕೂಡ ಅದ್ವಿತೀಯವಾದ ಆಟಗಾರಗಳಿದ್ದಾರೆ. ಸೆಂಟ್ರಲ್ ಲೈನ್ ನ ಎದುರು ಬಂದ ಆಟಗಾರ ತಡೆ ಹಿಡಿಯುವಾಗ 19-6 ಏನು ಮಾಡ್ತಾರೆ ನಿಮ್ಮರವರು ಮೇಲ್ಗಡೆ ಮಾಡಲ್ಲ. ಕ್ಯಾಮ್ರಾ ಮಾಡಿ ಇಟ್ಕೊಂಡಲ್ಲಪ್ಪ ನೆನ್ನೆ ಇದ್ದಿದ್ದು ಊಟ ಮಾಡಿರ ಗ್ಯಾಪ್ ಈ ಥರ ಸಣ್ಣ ಸ್ಪರ್ಧೆಯ ತೀವ್ರತೆಗಳನ್ನು ಉಳಿಸಿಕೊಳ್ಳಬಲ್ಲ ಹೋರಾಟದ ಅಂತರ ಈ ಪಂದ್ಯದಲ್ಲಿ ಕಾಯ್ದಿರಿಸಿಕೊಳ್ಳಬಲ್ಲ ಯೋಚನೆ. ದಿಲೀಪ ಬಿರುಗಾಳಿ ಆಟ ಮುಂದುವರಿತಾ ಇದೆ. ದಿಲೀಪನ ಮೂಲಕ ಲೋಕಲ್ ಬಾಯ್ ಅದ್ಭುತವಾದ ಆಟದ ಮೂಲಕವಾಗಿ
ಸ್ಪರ್ಧೆಯ ನಿರೀಕ್ಷೆಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ರಂಗನ ಮೇಲಾಕ್ರಮಣ. ಪರಿಣಾಮ ಸ್ಪರ್ಧೆಯಲ್ಲಿ ಅಫಿಷಿಯಲ್ ಟೈಮ್ ಔಟ್. ಮುಂದುವರಿದ ಹೋರಾಟದಲ್ಲಿ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಚೇತನ್ ಬೆಂಗಳೂರು ಯುವ ಸೀರೀಸ್ ನಲ್ಲಿ ಕಬಡ್ಡಿಯಲ್ಲಿ ಗುರುತಿಸಿಕೊಂಡಂತ ಜೂನಿಯರ್ ವಿಭಾಗದ ಅಪ್ರತಿಮ ಸಾಧಕ ಆಟಗಾರ ಚೇತನ್ ಜಂಗಮ ಲೆಫ್ಟ್ ರೈಡರ್ ಆಗಿದ್ದ ಹಳ್ಳಿಯಲ್ಲಿ ಒಳ್ಳೆ ಭಾಗದಲ್ಲಿದ್ರೆ ಅನೇಕ ಯುವ ಆಟಗಾರಗಳು ಸಮರ್ಪಕ ಹೆಜ್ಜೆಯ ಅನುಭವ ಆಟದ ಮೂಲಕ ಮಣ್ಣಿನ ಮೇಲೇರಿಕೆ ಮೂಲಕವಾಗಿ ಅಂಕಣದಲ್ಲಿ ಮತ್ತೆ ಕದನ ಕುತೂಹಲತೆಗಳನ್ನು ತೆರೆದಿರಬಲ್ಲ ಸ್ಪರ್ಧೆಯನ್ನ ನಾವುಗಳು ಕಾಣಬಹುದಾಗಿದೆ. ಸತತವಾಗಿ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ರಾಕೆ ರಾಕೆ ಮಂಡ್ಯದ ರಾಕೆ ಹರೀಶ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಹೆಜ್ಜೆಯ ಅದ್ಭುತವಾದ ಆಟಗಾರನಾಗಿ ದಿಟ್ಟ ಪ್ರದರ್ಶನವನ್ನ ಕಾಯ್ದಿರಿಸಿಕೊಳ್ಳಬಲ್ಲ ಹೆಜ್ಜೆಯ ರಂಗ ತಡೆಗೋಡೆಯಾಗಿ ರೈಟ್ ಕವರ್ ವಿಭಾಗದಿಂದ ಮಾದನಾಕ್ರಮಣ ಮಾದೇಶ ಮದನನ ಮೇಲೆ ಆಲೋಚನೆ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುವ ಮೂಲಕವಾಗಿ ಪಂದ್ಯ ಮಧ್ಯಂತರದ ವಿರಾಮ. ಮೊದಲ ಅವಧಿಯ ಮುಕ್ತಾಯವನ್ನು ನಾವುಗಳು ಕಾಣುತ್ತಿದ್ದೇವೆ. ಮೊದಲ ಅವಧಿಯ ಸಂಪನ್ನತೆಯಲ್ಲಿ 27-8. ಟೈಮ್ ಎಷ್ಟು ನೋಡಿ ಕ್ಯಾಬಲ್ಲಿ ಇಬ್ಬರಿಗೆ ಆಗಲ್ಲ. 2 ಗಂಟೆ ರಮದಣ್ಣ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ. ಹೋರಾಟದಲ್ಲಿ ವಾದ ಏಕಮುಖವಾಗಿರುವಂತಹ ಮುನ್ನಡೆಯ ಜೊತೆಗೆ ಕದನ. ಸರ್ವಾಂಗೀಣ ಆಟದ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ 2 ಅದ್ಭುತವಾದ ತಂಡಗಳು ಮತ್ತೆ ಸುಮಂತ ಆಕ್ರಮಣದಲ್ಲಿ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಜವಾಬ್ದಾರಿಗಳ ಆಟದ ರಂಗು ತುಂಬಿಸಿಕೊಳ್ಳಬಲ್ಲ. ಅದರೊಳಗೆ ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ ತಂಡಗಳಿಗೆ ಅಂತಿಮ ಕರೆಯನ್ನ ಕೊಡ್ತಾ ಇದ್ದಾವೆ. 2 ತಂಡಗಳು ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಂಡು ಅಂಕಣಕ್ಕೆ ಬನ್ನಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಮುಂದಿನ ಸೆಮಿಫೈನಲ್ 2 ತಂಡಗಳಿಗೆ ಬೇಗ ಮತ್ತೆ ರಾಕೆ ಮಂಡ್ಯದ ರಾಕೆ. His rider is out.
ಪ್ರಕಟ ಆಗಿದೆ. ಹೊರಭಾಗಕ್ಕೆ ತೆರಳಬೇಕಿದಷ್ಟೇ. ದಿಲೀಪ ದಾಳಿಯಲ್ಲಿ, ಆಕ್ರಮಣದಲ್ಲಿ, ಒಳಭಾಗದಲ್ಲಿ ಜವಾಬ್ದಾರಿಗಳ ಮೂಲಕವಾಗಿ ರಂಗು ತುಂಬಿಸಬಲ್ಲ ವಿಶ್ವಾಸದ ಹೆಜ್ಜೆ. ಆಟದಲ್ಲಿ ದಿಲೀಪ ಎಲ್ಲ ವಿಭಾಗಗಳಲ್ಲಿ ಕೂಡ ಯಶಸ್ವಿಯಾದ ಕಬಡ್ಡಿಯ ಅನುಭವ. ಆಚಾರಕ್ಕೆ ಟ್ರಂಕ್ ಹೋಲ್ಡ್ ಪ್ರಯತ್ನ ಇತ್ತು. ಮತ್ತೆ ಅಂಕದ ಜೊತೆಗೆ ಮಗನ ನಿರ್ಗಮನ. ಮಾದೇಶ ಒಳಭಾಗದಲ್ಲಿ ಆಕ್ರಮಣದ ಮೂಲಕವಾಗಿ ಗುರುತಿಸಿಕೊಂಡಿರುವಂತಹ ಜೂನಿಯರ್ ವಿಭಾಗದ ಆಟಗಾರ. ಸಮರ್ಪಕವಾದಂತ ಡಿಫೆನ್ಸ್ ವಿಭಾಗ ಹರೀಶ್ ಹಾಗೂ ಕಿಕ್ ನೋಡಿ ಮಂಡಿದ ಅಂಬರೀಶ್ ಬಳಿಕ ಮತ್ತೆ ಮಾದ ಆ ಕಿಕ್ ಮಾಡಿದ್ದು. ಹರೀಶ ಡಬಲ್ ಟೈ ಹೋಲ್ಡ್ಗೆ ಪ್ರಯತ್ನ. ಡಬಲ್ ಟೈ ಹೋಲ್ಡ್ ಮೂಲಕ ಬಂಧನ. ಮಾಧ ಸುಮಂತಾಕ್ರಮಣದಲ್ಲಿ 5 ಡಿಪೆಂಡ್ಗಳಿದ್ದಾರೆ. ಶ್ರೇಯಸ್, ರೋಹಿತ್ ಕಾರ್ನರ್ ವಿಭಾಗದಲ್ಲಿ. ರಂಗನಿಗೆ ದಿಲೀಪನ ಸಾಥ್ ಸಿಕ್ಕಿದೆ. ಕಾಂಬಿನೇಷನ್ ಟ್ಯಾಕಲ್. ಮೆಲ್ಲನೆ ಅಣ್ಣ ಒಂದ್ ಸ್ವಲ್ಪ ಬನ್ನಿ, ನಾನು ಕೂತ್ಕೋತೀನಿ. 4 ಡಿಫೆಂಡರ್ಗಳ ಮಧ್ಯೆ ದಿಲೀಪನ ಆಕ್ರಮಣವನ್ನ ಕಾಣಬಹುದಾಗಿದೆ. ದಾಳಿಯಲ್ಲಿ ಯಾರು ದಿಲೀಪ. ಎಸ್ಕೇಪ್. ಗಳಿಕೆಯನ್ನ ಗಳಿಸಿಕೊಂಡು ಮರಳುವ ಹಾದಿಯಲ್ಲಿ ಅಂಕಣ ರೋಚಕತೆಯನ್ನು ಬಳಸಿಕೊಳ್ಳುತ್ತಾದ ಮದನ್ ಬೆಂಗಳೂರು. ಒಳಭಾಗದಲ್ಲಿ ಆಕ್ರಮಣದಲ್ಲಿರುವ ಆಟಗಾರ. ವೇಗದ ದಾಳಿ ಜೊತೆಗೆ ಚಾಣಾಕ್ಷಯ ಪಾದಚಲನೆಯ ಜೊತೆಗೆ ಮತ್ತೆ ಸೆಂಟರ್ ಲೈನ್ ಬಹಳಷ್ಟು ಸಮೀಪಕ್ಕೆ ತಲುಪಿದ ಆಟಗಾರ. ತಡೆ ಹಿಡಿಯುವ ಯೋಚನೆಯಲ್ಲಿ ವಿಫಲ ಆದರೂ ಕೂಡ ಪ್ರಯತ್ನ ಇತ್ತು. ಸನೇಶ್ವರ ಯೂಟ್ಯೂಬ್ ಚಾನಲ್, ಅದೇ ರೀತಿಯಲ್ಲಿ ಸ್ಕೈ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ಗಳ ಮಧ್ಯೆ ಯೂಟ್ಯೂಬ್ನಲ್ಲಿ ಪಂದ್ಯಾವಳಿಯ ನೇರ ಪ್ರಸಾರಗಳು, ಏಕಕಾಲದಲ್ಲಿ ಅಂಕಣದಲ್ಲಿ ಪ್ರಸಾರವನ್ನು ನಾವುಗಳು ಕಾಣ್ತಾ ಇದ್ದೇವೆ. ದಿಟ್ಟ ಪ್ರಯತ್ನವನ್ನ ಮುಂದುವರಿಸಿಕೊಳ್ಳುವ ತಬಕದಲ್ಲಿ ಆಟ. ಮುಂದಿನ ಸೆಮಿಫೈನಲ್ ಕದನದ ತಂಡಗಳು ಬರುವಂತೆ. ಮೂವತ್ತೆರಡು 13 ಏಕಮುಖವಾಗಿರುವ ಮುನ್ನಡೆಯ ಜೊತೆಗೆ ಕದನ ಮುಂದುವರಿತಾ ಇದೆ. ಈ ಪಂದ್ಯದಲ್ಲಿ ಸ್ಪಷ್ಟವಾದ ಹಿಡಿತವನ್ನ ಸಾಧಿಸಿಕೊಳ್ಳಬಲ್ಲ ಇರಾದೆಯಲ್ಲಿರುವಂತಹ ತಂಡಕ್ಕೆ ಸವಾಲಿನ ಪ್ರತ್ಯುತ್ತರದ ಅವಕಾಶಗಳು ಮುಂದುವರಿಯತೊಡಗಿದೆ. ಕಣದಲ್ಲಿ ಸುಮಂತ ಆಕ್ರಮಣಕಾರಿ ಅನುಭವದ ಆಟವನ್ನು ತೆರೆದಿರಬಲ್ಲ ಯಶಸ್ವಿ ಹೋರಾಟ ಈ ಪಂದ್ಯದಲ್ಲಿ ನಾವುಗಳು ಕಾಣಬಹುದಾಗಿದೆ. ರೋಹಿತ್ ಸೋಲೋ ಟ್ಯಾಕಲ್ಗೆ ಪ್ರಯತ್ನವನ್ನು ಮಾಡಿದ್ರು. ವ್ಯರ್ಥವಾಗಿದೆ ಪ್ರಯತ್ನ. ವಿಫಲ ಯತ್ನಲ್ಲಿ ಅದ್ಭುತವಾದ ಕಂಬ್ಯಾಕ್ ಅನ್ನು ಮಾಡಿಕೊಂಡ ಆಟಗಾರ ಸುಮಂತ. ಚೇತನ್ ಜಂಗಮ ದಾಳಿಯಲ್ಲಿರುವ ಯುವ ಚತುರ ಆಟಗಾರ. ಎರಡನೇ ಸೆಮಿಫೈನಲ್ ಪಂದ್ಯ ಭಗತ್ ಸಿಂಗ್ ಪಡವನಹಳ್ಳಿ ವರ್ಸಸ್ ತ್ರಿಲಿಂಗೇಶ್ವರ ಅರಸನಹಳ್ಳಿ. ರೆಡಿ ಇರಬೇಕು. 32, 33, 13. ಪ್ರಮೋದ್ ಅಣ್ಣ ಯಾಕೋ ವೀಕ್ ಆಗ್ತಾರೆ. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನ ಆಗಿದೆ.
ಪಾಲ್ಗೊಳ್ಳಿಲ್ಲ ಪ್ರಮೋದ್ ಅವರು. ಸ್ಪರ್ಧೆ ಮುಂದುವರಿತಾ ಇದೆ. ಕಣದಲ್ಲಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯ ಅದ್ಭುತವಾದ ಆಟಗಳು ಸ್ಪರ್ಧೆಯ ತೀವ್ರತೆಯಲ್ಲಿ ಮುಂದುವರಿತಾ ಇದೆ. ಪ್ರತಿಯೊಂದು ದಾಳಿಗಳಲ್ಲಿಯೂ ಕೂಡ ಆರಂಭದ ಹೆಜ್ಜೆ ಕ್ಷಣದಲ್ಲಿ ಮುಂದುವರಿತಾ ಇದೆ. ಸಮರ್ಪಕವಾದ ಆಟದ ಅವಕಾಶಗಳನ್ನು ಉಣಬಡಿಸಿಕೊಳ್ಳಬಲ್ಲ ಯೋಚನೆಗಳ ಮೂಲಕ ಅಂಕಣದಲ್ಲಿ ಪಂದ್ಯದ ಹಿಡಿತದಲ್ಲಿರುವ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳ ಅವಧಿ ಆಟದಲ್ಲಿ ಮುಂದುವರಿತಾ ಇದೆ. ಸೋಲೋ ಟ್ಯಾಕ್ಲಿಗೆ ಪ್ರಯತ್ನ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಭಗತ್ ಸಿಂಗ್ ವರ್ಸಸ್ ಚಿತ್ರಲಿಂಗೇಶ್ವರ. ರೆಡಿ ಇರಬೇಕು. ಪಂದ್ಯ ಮುಗಿತಿದ್ದಂಗೆ ಅಂಕಣಕ್ಕೆ ಸಿದ್ಧರಿರಬೇಕು. ತ್ರಿಲಿಂಗೇಶ್ವರ ಅಲ್ಲ ಅದು? ತ್ರಿಲಿಂಗೇಶ್ವರ. ಸಮಾನವಾದ ಹೋರಾಟಗಳಲ್ಲಿ ಏಕಮುಖವಾದ ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷಗಳ ಅವಧಿಯಲ್ಲಿ ಕದನ. ಮುನ್ನಡೆ ಹೊನ್ನಾಂಬ. ಅಡ್ವಾನ್ಸ್ ಟ್ಯಾಕಲ್ ಅಲ್ಲಿ ಕವರ್ ವಿಭಾಗದಿಂದ ನುಗ್ಗಿ ಬಂದ ಆಟಗಾರನನ್ನ ತಡೆ ಹಿಡಿದ ಆಟಗಾರ. ಮೆಲ್ಲ ಮೆಲ್ಲನೆ ಪಂದ್ಯದಲ್ಲಿ ಹಿಡಿತಗಳು. ಅಂತರವನ್ನ ಕಾಯ್ದಿರಿಸಿಕೊಳ್ಳಬಲ್ಲ ಯೋಚನೆಗಳ ಮೂಲಕವಾಗಿ ಈ ಸ್ಪರ್ಧೆಯನ್ನ ನಾವು ಕಾಣ್ತಾ ಇದ್ದೇವೆ. ಪ್ರತಿ ದಾಳಿಯಲ್ಲಿ ಪ್ರಬಲ ಹೋರಾಟವನ್ನ ಒಳಭಾಗದಲ್ಲಿ ತೋರ್ಪಡಿಸಿಕೊಂಡಿರುವಂತಹ ಆಟಗಾರರು. ಪರ್ಮಿಯವರ ನಿಮ್ಮ ತಂಡವನ್ನ ಒಳಭಾಗಕ್ಕೆ ಕರೆತನ್ನಿ. ನಿತಿನ್ ಕುಟ್ಟಿ ಮುಂದಿನ ಸ್ಪರ್ಧೆಗಾಗಿ ತಂಡವನ್ನ ಒಳಾಂಗಣಕ್ಕೆ ಕರೆದಿರುವಲ್ಲಿ ಬೇಗನೆ ಬನ್ನಿ. ಲಾಸ್ಟ್ 2 ಮಿನಿಟ್ಸ್, ಕೊನೆ 2 ನಿಮಿಷಗಳ ಅವಧಿಯಲ್ಲಿ ಪಂದ್ಯವನ್ನು ನಾವುಗಳು ಕಾಣ್ತಾ ಇದ್ದೇವೆ. ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಒತ್ತಡವಿಲ್ಲದ ನಿರಾಯಾಸವಾದಂತಹ ಪಂದ್ಯದಲ್ಲಿ ನಾವುಗಳು ಕಣದಲ್ಲಿ ರೋಚಕತೆಗಳಿಲ್ಲದ ಪಂದ್ಯ ಕಿಕ್ ಮಾಡಲಾಗಿದೆ. ನಿರಂತರವಾದ ಹೆಜ್ಜೆಯ ಅನುಭವದ ಆಟದಲ್ಲಿ ಎರಡೂ ತಂಡಗಳು ಕೂಡ ಸ್ಪಷ್ಟತೆಯ ಪಾದಚಲನೆಯನ್ನ ಮುಂದುವರಿಸಿಕೊಳ್ಳುತ್ತಾ ಇದೆ. ಯಾವ ಹಂತಕ್ಕೆ ತಲುಪಲಿದೆ? ಬೋನಸ್ ನೀಡಲಾಗಿದೆ ಈ ಭಾಗಕ್ಕೆ ಟ್ಯಾಕಲ್ ಪಾಯಿಂಟ್. ಪರಿಣಾಮ ಪಂದ್ಯ ಮುನ್ನಡೆ ಅಂತರವನ್ನು ಹಿಗ್ಗಿಸಿಕೊಳ್ಳುತ್ತಿರುವಂತಹ ಹೊನ್ನಾಂಬ. ಇದರೊಂದಿಗೆ ಪಂದ್ಯ ಮುಗಿಸುವ ಇರಾದೆಯಲ್ಲಿ ಔಪಚಾರಿಕತೆಗೆ ಸೂಚನೆ. ಮ್ಯಾಚ್ ಇಸ್ ಓವರ್. ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಳ್ತಾ ಇದೆ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ಹೊನ್ನವಳ್ಳಿ. ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಂಡ ತಂಡವಾಗಿದೆ. ಬನ್ನಿ, ಮುಂದಿನ ಹಣಾಹಣಿಯ ಎದುರಾಳಿ ತಂಡಗಳು ಭಗತ್ ಸಿಂಗ್ ವಿರುದ್ಧವಾಗಿ ತ್ರಿಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು. ಬನ್ನಿ.